ಪಾಕಿಸ್ತಾನವನ್ನ ಬೆಂಡೆತ್ತುತ್ತಾ ಇದೆ ಮುಸ್ಲಿಂ ರಾಷ್ಟ್ರಗಳು. ಮುಸ್ಲಿಂ ರಾಷ್ಟ್ರಗಳಿಂದ ಪಾಕಿಸ್ತಾನದ ಪ್ರಜೆಗಳು ಗಡೀಪಾರು. ಸಾವಿರಾರು ಪಾಕ್ ನಾಗರಿಕರ ಪಾಸ್ಪೋರ್ಟ್ಗಳು ರದ್ದು. ಪಾಕಿಸ್ತಾನದ ಕುತಂತ್ರ ಬುದ್ಧಿ ಈಗ ಮುಸ್ಲಿಂ ರಾಷ್ಟ್ರಗಳಿಗೆ ಅರ್ಥ ಆಗಿದೆ. ನಮಸ್ಕಾರ. ಪಾಪಿ ಪಾಕಿಸ್ತಾನದ ಕಿತಾಪತಿ ಈಗ ಮುಸ್ಲಿಂ ದೇಶಗಳಿಗೂ ಅರ್ಥ ಆಗಿಬಿಟ್ಟಿದೆ. ಪಾಪಿ ಪಾಕಿಸ್ತಾನದಲ್ಲಿ ಕಿತ್ತು ತಿನ್ನುವ ಬಡತನ ಇದೆ. ಬಡತನದಿಂದ ಬಳಲಿರುವಂತಹ ಪಾಕಿಸ್ತಾನ ಅಲ್ಲಿರುವಂತಹ ಭಿಕ್ಷುಕರನ್ನೇ ತನ್ನ ದೇಶದಿಂದ ಹೊರಗಟ್ತಾ ಇದೆ. ಮೆಕ್ಕಾ ಮದೀನಾಗೆ ಪಾಕಿಸ್ತಾನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಿಕ್ಷುಕರು ಹೋಗ್ತಾ ಇದ್ರು. ಭಿಕ್ಷಾಟನೆ ಮಾತ್ರ ಅಲ್ಲ, ಕೊಲೆ ಸುಲಿಗೆಯಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ರು. ಇದರಿಂದ ಸಮಸ್ಯೆಗೊಳಗಾಗಿರುವಂತಹ ಮುಸ್ಲಿಂ ದೇಶಗಳು ಪಾಕಿಸ್ತಾನದ ಪ್ರಜೆಗಳನ್ನ ತನ್ನ ದೇಶದಿಂದ ಗಡೀಪಾರು ಮಾಡ್ತಿದೆ. ಪಾಕಿಸ್ತಾನದ ಈ ತಂತ್ರ ಕೇವಲ ಮೆಕ್ಕಾ ಮದೀನಾಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇಡೀ ವಿಶ್ವದಲ್ಲೇ ಪಾಕಿಸ್ತಾನ ಇದೇ ರೀತಿಯ ತಂತ್ರವನ್ನ ಅಳವಡಿಸಿಕೊಂಡಿದೆ, ಈ ರೀತಿ ಕುತಂತ್ರವನ್ನ ಮಾಡ್ತಾ ಇದೆ ಅನ್ನುವಂತಹ ಸತ್ಯ ಈಗ ನಿಧಾನವಾಗಿ ಬೆಳಕಿಗೆ ಬರ್ತಿದೆ. ಎಲ್ಲಾ ಮುಸ್ಲಿಂ ದೇಶಗಳಿಗೂ ಪಾಕಿಸ್ತಾನ ಭಿಕ್ಷುಕರನ್ನ ರಫ್ತು ಮಾಡ್ತಾ ಇರುವಂತಹ ವಿಚಾರ ಈಗ ನಿಧಾನವಾಗಿ ಬೆಳಕಿಗೆ ಬಂದಿದೆ. ಈ ವಿಚಾರ ನಿಧಾನವಾಗಿ ಮುಸ್ಲಿಂ ರಾಷ್ಟ್ರಗಳಿಗೆ ಅರ್ಥ ಆಗ್ತಾ ಇದೆ. ಈ ವಿಚಾರವನ್ನ ಅರ್ಥ ಮಾಡಿಕೊಂಡಂತಹ ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕಠಿಣ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಭಿಕ್ಷಾಟನೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಈಗ ಮುಸ್ಲಿಂ ರಾಷ್ಟ್ರಗಳು ಮುಂದಾಗಿದೆ. ಪಾಕಿಸ್ತಾನಿ ಪ್ರಜೆಗಳನ್ನ ಮುಸ್ಲಿಂ ರಾಷ್ಟ್ರಗಳಿಂದ ಗಡೀಪಾರು ಮಾಡ್ತಾ ಇದ್ದಾರೆ. ಜೊತೆಗೆ ಭಿಕ್ಷಾಟನೆಯನ್ನ ಮಾಡಿದ್ರೆ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಅವರಿಗೆ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇರಾನ್ ಮತ್ತು ಇರಾಕ್ನಂತಹ ಮುಸ್ಲಿಂ ದೇಶಗಳು ಅಕ್ರಮವಾಗಿ ಒಳನುಸುಳುವಿಕೆಯನ್ನ ತಡೆಯುವುದಕ್ಕಾಗಿ ಗಡಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಮಾಡಿಕೊಂಡಿದೆ. ಅಕ್ರಮವಾಗಿ ಒಳ ನುಸುಳುವವರನ್ನ, ಗಡಿ ದಾಟುವವರನ್ನ ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸ್ತಾ ಇದ್ದಾರೆ. ಇನ್ನೂ ಕೆಲ ಮುಸ್ಲಿಂ ಕಂಟ್ರಿಗಳು ಕಾನೂನು ಬಾಹಿರ ಚಟುವಟಿಕೆಗಳನ್ನೇ ನಿಷೇಧ ಮಾಡಿ, ಒಂದು ವೇಳೆ ಅವರಿನ್ನೇನಾದ್ರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರು ಅಂತಾದ್ರೆ ಅವರನ್ನ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸ್ತಾ ಇದ್ದಾರೆ. ಇರಾನ್ನ ವಿಚಾರಕ್ಕೆ ಬಂದ್ರೆ ಸುಮಾರು 34,000 ಪಾಕಿಸ್ತಾನಿ ಪ್ರಜೆಗಳನ್ನ ಗಡೀಪಾರು ಮಾಡಿದೆ. ಇನ್ನು ಇರಾಕ್ ಸುಮಾರು 50,000 ಪಾಕಿಸ್ತಾನಿ ಪ್ರಜೆಗಳನ್ನ ಗಡೀಪಾರು ಮಾಡಿದೆ. ಇನ್ನು ಸೌದಿ ಅರೇಬಿಯಾ ಮೆಕ್ಕಾ ಮತ್ತು ಮದೀನಾಗೆ ಯಾತ್ರಿಕರ ಸೋಗಿನಲ್ಲಿ ಭಿಕ್ಷುಕರನ್ನ, ಕಳ್ಳರನ್ನ ಕಳಿಸಬೇಡಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಹೇಳಿದೆ. ನಾವ್ ಈ ರೀತಿ ಹೇಳಿ ಕೂಡ ನೀವು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನೂ ನೀಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಪ್ರಜೆಗಳ ಪಾಸ್ಪೋರ್ಟ್ಗಳನ್ನ ರದ್ದುಗೊಳಿಸುವುದಕ್ಕೂ ಸೌದಿ ಅರೇಬಿಯಾ ಮುಂದಾಗಿದೆ. ಈಗಾಗಲೇ 7,873 ಪಾಕಿಸ್ತಾನಿ ಪ್ರಜೆಗಳ ಪಾಸ್ಪೋರ್ಟ್ಗಳನ್ನ ರದ್ದುಗೊಳಿಸುವ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ಸೌದಿ ಸರ್ಕಾರ ಪಾಕಿಸ್ತಾನದ ಸೆನೆಟ್ ಸಮಿತಿಗೆ ಮಾಹಿತಿಯನ್ನು ನೀಡಿದೆ. 2019ರಿಂದ ಇತ್ತೀಚಿನವರೆಗೆ ಕತಾರ್, ಒಮನ್ ಮತ್ತು ಸೌದಿ ಅರೇಬಿಯಾಗಳಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಪಾಕಿಸ್ತಾನದ ಪ್ರಜೆಗಳನ್ನ ಗಡೀಪಾರು ಮಾಡಲಾಗಿದೆ. ಸೊ ಪಾಪಿ ಪಾಕಿಸ್ತಾನದ ಕಿತಾಪತಿ ಎಂಥದ್ದು, ನರಿ ಬುದ್ಧಿ ಎಂಥದ್ದು ಅಂತ ಹೇಳಿ ಈಗ ಮುಸ್ಲಿಂ ರಾಷ್ಟ್ರಗಳಿಗೂ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಪಾಕಿಸ್ತಾನದ ಪ್ರಜೆಗಳನ್ನ ಮುಸ್ಲಿಂ ರಾಷ್ಟ್ರಗಳೇ ಗಡೀಪಾರು ಮಾಡ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.